ಗೃಹಲಕ್ಷ್ಮಿ ಗೃಹಜ್ಯೋತಿ ಪರಿಷ್ಕರಣೆಗೆ ಸರ್ಕಾರ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಮರು ಅರ್ಜಿ ಮರುಪರಿಶೀಲನೆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಆದರೆ ರಾಜ್ಯದ ಗೃಹಲಕ್ಷ್ಮಿಯರು 3 ವರ್ಷದಿಂದ ಇರದ ರೂಲ್ಸ್ ಈಗ ಯಾಕೆ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಗ್ಯಾರಂಟಿ ಫಿಲ್ಟರ್ಗೆ ಸರ್ಕಾರದ ಮೆಗಾ ಪ್ಲಾನ್. ಮನೆ ಮನೆ ಸರ್ವೆ, ಗಿವ್ ಅಪ್ ಪಾಲಿಸಿಗೆ ಒತ್ತು. ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ನಿನ್ನೆ ಸಭೆ ನಡೆಸಿದ ಸಿಎಂ ಡಿಕೆ ಶಿವಕುಮಾರ್ ಹಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಮರು ಅರ್ಜಿ ಸಲ್ಲಿಸುವ ವಿಚಾರ ನಿನ್ನೆ ಚರ್ಚೆಯಾಗಿಲ್ಲ. ಬದಲಾಗಿ ಮರು ಪರಿಶೀಲನೆಗೆ ಒತ್ತು ನೀಡಲಾಗಿದೆ. ಗ್ಯಾರಂಟಿಗೆ 10 ದಾಖಲೆಗಳನ್ನು ಕೊಡಬೇಕು, ಮನೆ ಮನೆ ಸರ್ವೆ ಮಾಡಬೇಕು, ಗಿವ್ ಅಪ್ ಉತ್ತೇಜಿಸಬೇಕು ಅಂತ ಡಿಕೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ನಾನು ಒದಗಿಸಿರುವ ಮಾಹಿತಿಯಲ್ಲಿ ಸುಳ್ಳಿಲ್ಲ ಎಂದು ಫಲಾನುಭವಿ ತಿಳಿಸಬೇಕು ಅನ್ನೋ ಅಂಶಗಳನ್ನು ಮುಂದಿಟ್ಟು ಪರಿಷ್ಕರಣೆ ನಡೆಸಲು ತೀರ್ಮಾನಿಸಲಾಗಿದೆ. ಸರ್ಕಾರವೇನೋ ದುರ್ಬಳಕೆ ತಡೆಯಲು ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಆದರೆ ಗೃಹಲಕ್ಷ್ಮಿಯರು ಹೊಸ ಕಾನೂನುಗಳು, ಕಟ್ಟುಪಾಡುಗಳು ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಇವತ್ತು ನೀವು ಹೇಳ್ತೀರಿ ಸತ್ತವ್ರದಾರ, ಬೇರೆ ಯಾರ್ಯಾರಿಗೂ ಅಕೌಂಟ್ದಾಗ ದುಡ್ಡು ಹೊಂಟೈತಿ, ನಾನ್ ಕೆಪಬಲ್ ಜನರಿಗೆಲ್ಲ ದುಡ್ಡು ಹೊಂಟೈತೆ ಅಂತ ನೀವು ಈಗ ಹೆಸರಾಗ್ತಿರಲ್ಲ. ಓಟ್ ಹಾಕ್ಬೇಕಾದ್ರೆ ಮಲಗಿದ್ರೆ ನೀವು ಹೊಸ ಅರ್ಜಿ ಹಾಕೋದಾಗಲ್ರಿ. ಈಗ ತಿಂಗಳ ಹೆಂಗ್ ಹಂಗೆ ಬರೋಂತ ಮಾಡ್ರಿ. ಈಗಿದು ಹೊಸ ಕಾನೂನು ಯಾಕೆ ತೆಗೆದಾರ ಅದು ನಮ್ಗೆ ಗೊತ್ತಾಗಲ್ಲ. ಅದು ಹೆಣ್ಮಕ್ಳಿಗೆ ಇದು ಭಾಳ ಟೆನ್ಷನ್ ಮಾಡ್ಕೊಂಡಾರ ಹೆಣ್ಮಕ್ಳು. ಸರ್ಕಾರ ಈ ಜರಡಿ ಹಿಡಿಯೋ ಕಾರ್ಯಕ್ಕೆ ಬಿಜೆಪಿ ನಿಗಿ ಕೆಂಡವಾಗಿದೆ. 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇವ್ರಿಗೇನು ಅಂದರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದೆ. ಯಾರು ಅನರ್ಹರೋ ಅವರನ್ನ ಯೋಜನೆಯಿಂದ ಕೈಬಿಡಲು ನಿರ್ಧರಿಸಿದೆ. ಆದರೆ ವಿಪಕ್ಷ ನಾಯಕರು ಈ ಬೆಳವಣಿಗೆಯನ್ನ ಗ್ಯಾರಂಟಿ ನಿಲ್ಲಿಸುವ ಕುತಂತ್ರ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9